ಕೃಷಿಗೆ ಪೂರಕವಾಗಿ ವಾತಾವರಣ ನಿರ್ಮಾಣವಾಗಲು ಪರಿಸರವು ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಡಿಎಫ್ಒ ಯೋಗೀಶ್ ಸಿಕೆ ಅಭಿಪ್ರಾಯಪಟ್ಟಿದ್ದಾರೆ. ಹೊನ್ನಾವರ ತಾಲೂಕಿನ ಅಪ್ಸರಕೊಂಡ ಶಾಲಾ ಆವರಣದಲ್ಲಿ ಸಮೃದ್ಧಿ ಗ್ರಾಮ ಅರಣ್ಯ ಸಮಿತಿ ಅಪ್ಸರಕೊಂಡ ಕೆಳಗಿನೂರು ಇವರ ಗ್ರಾಮ ಅಭಿವೃದ್ಧಿ ನಿಧಿಯಿಂದ ಹಿರಿಯ ಪ್ರಾಥಮಿಕ ಶಾಲೆ ಅಪ್ಸರಕೊಂಡ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಹಾಗೂ ಸಾಮಾಜಿಕ ಪರಿಶೋಧನಾ ಸಭೆಗೆ ಚಾಲನೆ ನೀಡಿ ಮಾತನಾಡಿದರು. ಪಶ್ಚಿಮ ಘಟ್ಟದ ಜೀವ ವೈವಿಧ್ಯತೆ ರಕ್ಷಣೆಯು ನಮ್ಮೆಲ್ಲರ ಮೇಲಿದೆ. ಅರಣ್ಯ ಇಲಾಖೆ ಜೊತೆಗೆ ಗ್ರಾಮ ಅರಣ್ಯ ಸಮಿತಿ ಪರಿಸರ ಸಂರಕ್ಷಣೆಯಲ್ಲಿ ತೊಡಗುತ್ತಿದೆ. ಇಂಥ ಸಮಿತಿಯಿಂದ ಇಂದು ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ, ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಸಹಕಾರ ನೀಡಲಾಗುತ್ತಿದೆ ಎಂದರು. ಈ ವಿಭಾಗದಲ್ಲಿ ಪ್ರಕೃತಿ ವಿಕೋಪದಿಂದ ಗುಡ್ಡ ಕುಸಿತ ಹಾಗೂ ನೆರೆಹಾವಳಿ ಸಂಭವಿಸುತ್ತಿದೆ. ಈ ಬೆಳವಣಿಗೆಗೆ ಪರಿಸರದ ಅಸಮತೋಲನವೇ ಕಾರಣವಾಗಿದೆ. ನಾವೆಲ್ಲರೂ ಸ್ವಚ್ಛತೆ ಹಾಗೂ ಅರಣ್ಯ ಸಂಪತ್ತಿನ ಸಂರಕ್ಷಣೆಯನ್ನು ಮಾಡೋಣ ಎಂದರು. ಶೇಕಡ 80% ಭಾಗ ಅರಣ್ಯ ಪ್ರದೇಶ ಇದೆ. ಜನರ ಜೀವನ ಈ ಒಂದು ಅರಣ್ಯದ ಸುತ್ತಮುತ್ತಲನ್ನೇ ಅವರು ಕಟ್ಟಿಕೊಂಡಿದ್ದಾರೆ. ಮುಖ್ಯವಾಗಿ ಈ ಒಂದು ಜಿಲ್ಲೆಯಲ್ಲಿ ನಾವು ಏನು ಪಶ್ಚಿಮ ಘಟ್ಟಗಳಲ್ಲಿ ಜೀವ ವೈವಿಧ್ಯ ತಾಣಗಳು ಅಂತ ಕರಿತೀವಿ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ, ಇದನ್ನೆಲ್ಲ ಸಂರಕ್ಷಣೆ ಮಾಡೋಂಥ ಕರ್ತವ್ಯ ನಮ್ಮ ಎಲ್ಲರ ಮೇಲೆ ಇದೆ. ಒಂದು ಇಲಾಖೆಗೆ ಅದು ಅಗತ್ಯವಾದಂತಹ ಮತ್ತು ಕಾನೂನುಬದ್ಧವಾದಂತಹ ಸಾಂವಿಧಾನಿಕ ಕರ್ತವ್ಯವಾದರೆ, ಗ್ರಾಮಸ್ಥರಿಗೆ ಮತ್ತು ಇತರ ಒಂದು ಸಮಾಜದ ಎಲ್ಲ ವರ್ಗದವರಿಗೆ ಮತ್ತು ಮುದ್ದಾದ ಪುಟಾಣಿ ಮಕ್ಕಳಿಗೆ ಅದು ನಮ್ಮ ಒಂದು ನಾಗರಿಕ ಕರ್ತವ್ಯನೂ ಕೂಡ ಹೌದು. ಈಗ ನಾವು ನಮ್ಮ ಜೀವನನ ಅಂದರೆ ಆರ್ಥಿಕವಾಗಿ ನಾವು ಅಭಿವೃದ್ಧಿಪಡಿಸ್ಕೋಬೇಕು ಅಂತ ಹೇಳಿದ್ರೆ ಭೂಮಿ ಮೇಲೆ ಅವಶ್ಯಕತೆ ಇರ್ತದೆ. ಹಂಗಂತ ಹೇಳಿಬಿಟ್ಟು ನಾವು ಫಾರೆಸ್ಟನ್ನು ಯಾವುದೇ ಕಾರಣಕ್ಕೂ ಹಾಳು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಫಾರೆಸ್ಟ್ ಕಾನೂನುಗಳು ಭಾಳ ಕಠಿಣವಾಗಿರ್ತವೆ. ನಾವು ಫಾರೆಸ್ಟಲ್ಲಿ ಕಾನೂನು ಬಾಹಿರವಾಗಿ ಮರನ ಕಟ್ ಮಾಡೋಕ್ಕಾಗೋದಿಲ್ಲ. ಆದರೆ ಫಾರೆಸ್ಟನ್ನು ಸಂರಕ್ಷಣೆ ಮಾಡಿಕೊಂಡು, ಕಾಡನ್ನು ಸಂರಕ್ಷಣೆ ಮಾಡಿಕೊಂಡು, ವನ್ಯಜೀವಿ ಸಂಪತ್ತನ್ನು ಸಂರಕ್ಷಣೆ ಮಾಡಿಕೊಂಡು ನಾವು ಹೇಗೆ ನಮ್ಮ ಜೀವನವನ್ನು ನಾವು ಸುಧಾರಿಸ್ಕೊಳ್ಬೋದು, ಹೆಂಗೆ ಅಭಿವೃದ್ಧಿಪಡಿಸ್ಕೊಳ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಅದು ಅರಣ್ಯ ಇಲಾಖೆ ಸಹಯೋಗದಲ್ಲಿ ನಡೆಸೋಂಥ ಒಂದು ಗ್ರಾಮ ಅರಣ್ಯ ಸಮಿತಿಗಳು. ತಮಗೆಲ್ಲ ತಿಳಿದಿರ್ಬೋದು, ಹೊನ್ನಾವರ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ, ಅಂದರೆ ರಾಜ್ಯ ಮಟ್ಟದಲ್ಲಿ ಇವನು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಪ್ರವಾಸಿಗರು ಬಂದ್ಬಿಟ್ಟು ಇಲ್ಲಿರೋ ಅಂಥ ಪ್ರಕೃತಿ ಸೌಂದರ್ಯವನ್ನು ಅವರು ಕಣ್ತುಂಬಿಸ್ಕೊಂಡು ಭಾಳ ಒಂದು ಧನಾತ್ಮಕ ಒಂದು ಅಭಿಪ್ರಾಯವನ್ನು ತಗೊಂಡು ಹೋಗ್ತಾರೆ. ಇಲ್ಲಿ ನೈಸರ್ಗಿಕವಾಗಿ ಕೆಲವೊಂದು ವಿಶೇಷ ತಾಣಗಳಿದ್ದಾವೆ. ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಆ ಸ್ಥಳಗಳನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಬರುವಂಥ ಪ್ರವೇಶ ಶುಲ್ಕಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಆ ಒಂದು ಹಣದಲ್ಲಿ ಮತ್ತು ಅರಣ್ಯವನ್ನು ಯಾವ ರೀತಿ ಅಭಿವೃದ್ಧಿಪಡಿಸ್ಕೋಬೋದು, ಮತ್ತು ಅದು ಏನು ನಮಗೆ ಆ ನೈಸರ್ಗಿಕವಾಗಿ ಪ್ರದತ್ತವಾದಂತಹ ಏನು ಸ್ಥಳಗಳಿದೆ ಅವನ್ನೇ ಹೇಗೆ ಅಭಿವೃದ್ಧಿಪಡಿಸ್ಕೊಂಡು, ಜೊತೆಗೆ ಕಾಡನ್ನು ಸಂರಕ್ಷಿಸಿಕೊಂಡು ಹೇಗೆ ಊರನ್ನು ಕೂಡ ಅಭಿವೃದ್ಧಿಪಡಿಸ್ಕೋಬಹುದು ಅನ್ನೋಕ್ಕೆ ಒಂದು ನಿದರ್ಶನ ಸಮೃದ್ಧಿ ಗ್ರಾಮ ಅರಣ್ಯ ಸಮಿತಿ. ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರಾಮ ಅರಣ್ಯ ಸಮಿತಿ ವತಿಯಿಂದ ಸಮವಸ್ತ್ರ ವಿತರಿಸಲಾಯಿತು. ಸಾಮಾಜಿಕ ಪರಿಶೋಧನಾ ಸಮಿತಿಯ ಮುಖ್ಯಸ್ಥರಾದ ಉಮೇಶ್ ಮುಂಡಳ್ಳಿ ಮಾತನಾಡಿ, ಪ್ರತಿ ಇಲಾಖೆಯಿಂದ ಶಿಕ್ಷಣ ಇಲಾಖೆಯು ಶಾಲೆಯ ಗುಣಮಟ್ಟ ಪರಿಶೀಲನೆ ನಡೆಸುತ್ತಿದೆ. ಇಂದು ಈ ಶಾಲೆಯಲ್ಲಿ ದಾಖಲಾತಿ ಪರಿಶೀಲನೆ ಜೊತೆ ಮಕ್ಕಳ ಜೊತೆ ಸಂವಹನ ನಡೆಸುವ ಕಾರ್ಯವಾಗಿದೆ. ಶಾಲಾ ಪರಿಸರ ಜೊತೆ ಪಾಠ ಹಾಗೂ ಬಿಸಿಯೂಟದ ಗುಣಮಟ್ಟ ಪರಿಶೀಲನೆ ನಡೆಸಿದೆ ಎಂದರು. ಈ ಸಂದರ್ಭದಲ್ಲಿ ಎಸಿಎಫ್ ಜಿ ಲೋಹಿತ್ ಕುಮಾರ್, ಆರ್ಎಫ್ಒ ಸವಿತಾ ದೇವಾಡಿಗ, ತೋಟಗಾರಿಕಾ ಇಲಾಖೆ ಅಧಿಕಾರಿ ಸೂರ್ಯಕಾಂತ್ ವಡೇರ್, ಗ್ರಾಮ ಪಂಚಾಯತ್ ಸದಸ್ಯ ಸುರೇಶ್ ಗೌಡ, ಸಮೃದ್ಧಿ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಅಣ್ಣಪ್ಪ ನರಸಗೌಡ, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಅಣ್ಣಪ್ಪ ಗೌಡ, ರಮೇಶ್ ಮಲ್ಲಪ್ಪ, ಮಂಜುನಾಥ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು.